Hello everyone. KSOU second year political science important questions from China chapter ವಿಡಿಯೋಗೆ ಸ್ವಾಗತ. ನಾವು ಯೂನಿಟ್ 23ನ ನೋಡ್ತಾ ಇದ್ವಿ. ಕಾನ್ಸ್ಟಿಟ್ಯೂಷನ್ ಆಫ್ ಕಮ್ಯುನಿಸ್ಟ್ ಚೈನಾ, ಸೇಲಿಯಂಟ್ ಫೀಚರ್ಸ್, ಎಕ್ಸಿಕ್ಯೂಟಿವ್, ಪ್ರೆಸಿಡೆಂಟ್, ಸ್ಟೇಟ್ ಕೌನ್ಸಿಲ್ ಆ್ಯಂಡ್ ಪ್ರೀಮಿಯರ್. ಮೊದಲನೇ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಆಗಿರುವಂತಹ 5 ಮಾರ್ಕ್ಸ್ಗೂ ಬರ್ಬೋದು ಅಥವಾ 10 ಮಾರ್ಕ್ಸ್ಗೂ ಬರ್ಬೋದು ಅನ್ನೋದು ಒಂದು ಕ್ವೆಶನ್ನ ತೋರಿಸಿದ್ದೆ. ಇವತ್ತು ಇನ್ನೊಂದು ಕ್ವೆಶನ್ನ ಹೇಳ್ತಾ ಇದ್ದೀನಿ. ಅದು ಯಾವುದು ಅಂದರೆ ರೋಲ್ ಆಫ್ ಸ್ಟೇಟ್ ಕೌನ್ಸಿಲ್ ಇನ್ ಚೈನಾ ಅಥವಾ ಕಾಂಪೋಸಿಷನ್ ಆಫ್ ಸ್ಟೇಟ್ ಕೌನ್ಸಿಲ್ ಇನ್ ಚೈನಾ. ಈ ಕ್ವೆಶನ್ ಈ ಎರಡು ರೀತಿಯೂ ಬರ್ಬೋದು. ರೋಲ್ ಆದರೂ ಕೇಳ್ಬೋದು, ಇಲ್ಲ ಕಾಂಪೋಸಿಷನ್ ಆದರೂ ಕೇಳ್ಬೋದು. ಸೊ ರೋಲ್ ಆಫ್ ಸ್ಟೇಟ್ ಕೌನ್ಸಿಲ್ ಇನ್ ಚೈನಾ ಅಂತ ಕೇಳಿದ್ರೆ ಏನು ಆನ್ಸರ್ ಬರೀಬೇಕು, ಅಥವಾ ಕಾಂಪೋಸಿಷನ್ ಆಫ್ ಸ್ಟೇಟ್ ಕೌನ್ಸಿಲ್ ಅಂತ ಕೇಳಿದ್ರೆ ಏನು ಆನ್ಸರ್ ಬರೀಬೇಕು, 10 ಮಾರ್ಕ್ಸಿಗೆ ಎಷ್ಟು ಆನ್ಸರ್ನ ನಾವಿಲ್ಲಿ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಟೇಟ್ ಕೌನ್ಸಿಲ್ ಇದು ಚೈನಾದು ಸ್ಟೇಟ್ ಕೌನ್ಸಿಲ್, ಕ್ಯಾಬಿನೆಟ್. ನಮ್ಮಲ್ಲಿ ಹೇಗೆ ಮಿನಿಸ್ಟರ್ಸ್ ಒಂದು ಗ್ರೂಪ್ನ ನಾವು ಕ್ಯಾಬಿನೆಟ್ ಅಂತ ಕರಿತೀವೋ, ಅಲ್ಲೂ ಸಹ ಮಿನಿಸ್ಟರ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಕಮಿಷನ್ಸ್ ಮೇಲೆ ಇರುವಂತಹ ಚಾರ್ಜ್ ಯಾರಿಗೆ ಇರುತ್ತೋ ಅವ್ರದ್ದು ಒಂದು ಒಕ್ಕೂಟನ ಅವರು ಸ್ಟೇಟ್ ಕೌನ್ಸಿಲ್ ಅಂತ ಕರೀತಾರೆ. ದ ಸ್ಟೇಟ್ ಕೌನ್ಸಿಲ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ದ ಎಕ್ಸಿಕ್ಯೂಟಿವ್ ಬಾಡಿ ಆಫ್ ದಿ ಹೈಯೆಸ್ಟ್ ಆರ್ಗನ್ ಆಫ್ ದಿ ಸ್ಟೇಟ್ ಪವರ್. ಇಟ್ ಈಸ್ ಇಂಡೀಡ್ ಹೈಯೆಸ್ಟ್ ಆರ್ಗನ್ ಆಫ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಆರ್ ಸಾರ್ಟ್ ಆಫ್ ಕ್ಯಾಬಿನೆಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಟು NPC. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದೇ ಕ್ವೆಶನ್ಗೆ ಆನ್ಸರ್ನ ದಯವಿಟ್ಟು ಗಟ್ಟು ಹೊಡಿಯೋಕೆ ಹೋಗಬೇಡಿ, ಬೈಹಾರ್ಟ್ ಮಾಡಬೇಡಿ. ಯಾಕಂದರೆ ಬೈಹಾರ್ಟ್ ಮಾಡಿರೋದು ಎಕ್ಸಾಮ್ ಟೈಮಲ್ಲಿ ಖಂಡಿತ ನೆನಪಿರಲ್ಲ. ಏನು ನಾವು ಓದಿ ಅರ್ಥ ಮಾಡಿಕೊಂಡು ಅದನ್ನ ಜ್ಞಾಪಕದಲ್ಲಿ ಇಟ್ಕೋತೀವೋ ಅದು ಮಾತ್ರ ಎಕ್ಸಾಮ್ ಟೈಮಲ್ಲಿ ಕರೆಕ್ಟಾಗಿ ನಾವು ಬರೆಯೋಕ್ಕಾಗೋದು. ಸೊ ಸ್ಟೇಟ್ ಕೌನ್ಸಿಲ್ನ ಎಕ್ಸಿಕ್ಯೂಟಿವ್ ಬಾಡಿ ಅಂತಾರೆ. ಎಕ್ಸಿಕ್ಯೂಟಿವ್ ಬಾಡಿ ಅಂದರೆ ಏನು? ಯಾವುದಾದ್ರೂ ಒಂದು ಕಾನೂನು ಈಗ ರಚನೆ ಆಗಿರುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು, ಅದರ ಕೆಲಸ ಸ್ಟೇಟ್ ಕೌನ್ಸಿಲ್ದಾಗಿರುತ್ತೆ. ನೆಕ್ಸ್ಟು ಕಾಂಪೋಸಿಷನ್, ಟೆನ್ಯೂರ್ ಆ್ಯಂಡ್ ರಿಮೂವಲ್. ಸ್ಟೇಟ್ ಕೌನ್ಸಿಲಲ್ಲಿ ಯಾರ್ಯಾರು ಇದ್ದಾರೆ, ಅವರು ಎಷ್ಟು ವರ್ಷ ಕಾರ್ಯನಿರ್ವಹಿಸ್ತಾರೆ, ಮತ್ತು ಅವರನ್ನು ಯಾರು ರಿಮೂವ್ ಮಾಡ್ತಾರೆ ಅಥವಾ ಅವ್ರದ್ದು ಎಷ್ಟು ಅವಧಿ ಅನ್ನೋದನ್ನು ಈಗ ನೋಡೋಣ. ಇದು ಕಾಂಪೋಸಿಷನ್ ಆಫ್ ಸ್ಟೇಟ್ ಕೌನ್ಸಿಲ್ ಅಂತ ಕೊಟ್ಟಾಗ ಇಷ್ಟು ಬರೆದ್ರೆ ಸಾಕು. ಅದು 5 ಆದರೂ ಇರಲಿ, 10ಗಾದರೂ ಇರಲಿ, ಎಷ್ಟು ಮಾರ್ಕ್ಸ್ಗಾದರೂ ಇರಲಿ, ಇಷ್ಟು ಬರೆದ್ರೆ ಸಾಕು. ಇದ್ರ ಜೊತೆಗೆ ಸ್ಟೇಟ್ ಕೌನ್ಸಿಲ್ ಅಂದರೆ ಏನು, ಇದು ಒಂದು ಡೆಫಿನಿಷನ್ ಬರೆದ್ರೆ ಮುಗಿಯುತ್ತೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 86, ಇದು ಚೈನೀಸ್ ಕಾನ್ಸ್ಟಿಟ್ಯೂಷನ್ದು ಆರ್ಟಿಕಲ್ 86 ಮೆನ್ಷನ್ ಮಾಡಿದ್ದಾರೆ. ದ ಸ್ಟೇಟ್ ಕೌನ್ಸಿಲ್ ಈಸ್ ಕಾಂಪೋಸ್ಡ್ ಆಫ್ ಪ್ರೀಮಿಯರ್, ವೈಸ್ ಪ್ರೀಮಿಯರ್, ಸ್ಟೇಟ್ ಕೌನ್ಸಿಲರ್ಸ್, ಮಿನಿಸ್ಟರ್ಸ್ ಇನ್ ಚಾರ್ಜ್ ಆಫ್ ಮಿನಿಸ್ಟ್ರೀಸ್, ಮಿನಿಸ್ಟರ್ಸ್ ಇನ್ ಚಾರ್ಜ್ ಆಫ್ ಕಮಿಷನ್, ಆಡಿಟರ್ ಜನರಲ್, ಸೆಕ್ರೆಟರಿ ಜನರಲ್. ನೋಡಿ, ಇಷ್ಟು ಜನ ಸ್ಟೇಟ್ ಕೌನ್ಸಿಲ್ನ ಕಾಂಪೋಸ್ ಮಾಡ್ತಾರೆ. ಪ್ರೀಮಿಯರ್, ವೈಸ್ ಪ್ರೀಮಿಯರ್. ಪ್ರೀಮಿಯರ್ ಅಂದರೆ ಬೇರೆ ಯಾರೂ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಹೆಚ್ಚು ವಿಡಿಯೋಗಳು ನಾನು ಮಾಡಬೇಕು ಅಂತ ನಿಮಗನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೋರ್ ವಿಡಿಯೋಸ್ ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಒಬ್ಬರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಅದೇ ಇನ್ಸ್ಪಿರೇಷನ್ ಇನ್ನಷ್ಟು ಹೆಚ್ಚು ವಿಡಿಯೋಸ್ ಮಾಡಲಿಕ್ಕೆ. ಥ್ಯಾಂಕ್ ಯು.